ಬಿಜೆಪಿ ಅಭ್ಯರ್ಥಿ ಅನೌನ್ಸ್ ಮಾಡಿರುವ 20 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರನ್ನ ಹಲವು ಕಡೆ ಕೈಬಿಟ್ಟಿದೆ. ಅದರಲ್ಲಿ ಹಾಲಿ ಸಂಸದ ಡಿ ವಿ ಸದಾನಂದ ಗೌಡರು ಕೂಡ ಒಬ್ರು. ಈಗ ಅವರ ಮುಂದಿನ ನಡೆ ಅಥವಾ ತೀರ್ಮಾನ ಏನಾಗಿರುತ್ತೆ ಅನ್ನುವ ಪ್ರಶ್ನೆ ಅಂತೂ ಸದ್ಯಕ್ಕಿದೆ. ಮತ್ತೆ ಸದಾನಂದ ಗೌಡರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದತ್ತ ಚಿತ್ತ ಇಟ್ಟಿದ್ದಾರೆ ಅನ್ನೋ ಗುಸುಗುಸು ಚರ್ಚೆಗಳು ಇದೀಗ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಒಳಗೆ ಶುರುವಾಗಿದೆ. ರಾಜ್ಯದ 2 ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋ ಡಿ ವಿ ಸದಾನಂದ ಗೌಡರು ಉಡುಪಿ ಚಿಕ್ಕಮಗಳೂರು ಅಥವಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಬಗ್ಗೆ ಆಲೋಚನೆ ಮಾಡಿದ್ದಾರೆ ಅಂತ ಮಾಹಿತಿ. 2009 ಚುನಾವಣೆಯಲ್ಲಿ ಅವರು ಉಡುಪಿ ಚಿಕ್ಕಮಗಳೂರು ಸಂಸದರೇ ಆಗಿದ್ದು. ಆಗ್ಲೇ ಅವರು ಸಿಎಂ ಆಗೋ ಅವಕಾಶ ಕೂಡ ಒಲಿದು ಬಂದಿತ್ತು. ಬಟ್ ಈಗ ಕಾಂಗ್ರೆಸ್ ಅವ್ರನ್ನೇನೋ ಸಂಪರ್ಕ ಮಾಡೋ ಪ್ರಯತ್ನದಲ್ಲಿ ಇದೆ ಅನ್ನೋ ಮಾಹಿತಿ. ಎಷ್ಟು ನಿಜವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಮಾಹಿತಿ ಹರಿದಾಡ್ತಾ ಇದೆ. ಬೇರೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ. ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ. ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು. ನನಗೆ ಒಂದು ಕಾನ್ಷಿಯಸ್ನೆಸ್, ಇನ್ನೊಂದು ನನ್ನ ಮನೆಯವರು, ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ. ಸಾರ್ವಜನಿಕರು ನನ್ನ ಮೇಲೆ ಇರುವಂಥ ವಿಶ್ವಾಸಕ್ಕೆ ನೀವು ನೋಡಿದ್ದೀರಿ. ಮೊನ್ನೆ ಬೆಂಗಳೂರು ಉತ್ತರದಲ್ಲಿ 28 ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ 100ಕ್ಕೆ 100% ಕೊಟ್ಟಿರುವಂಥದ್ದು. ನಿಮ್ಮ ಅಬ್ಸರ್ವರ್ ರಾಧಾಮೋಹನ್ ಅಗರ್ವಾಲ್ ಹೇಳಿರುವಂಥದ್ದು, ಕ್ಯಾ ಕಮಾಲ್ ಕರ್ದಿ ಅಸದಾನ್ಜಿ, ಔಟ್ ಆಫ್ 28 ಕಾನ್ಸ್ಟಿಟ್ಯೂನ್ಸಿ ಓನ್ಲಿ 1 ಕಾನ್ಸ್ಟಿಟ್ಯೂನ್ಸಿ ವೇರ್ ಇಸ್ ನೋ ಅದರ್ ಕ್ಯಾಂಡಿಡೇಟ್ಸ್. ಇಫ್ ಯು ಆರ್ ನಾಟ್ ಕಂಟೆಸ್ಟಿಂಗ್ ದೆನ್ ವಿ ಆರ್ ದಿ ಕ್ಯಾಂಡಿಡೇಟ್ಸ್. ಇದೆಲ್ಲ ನಡೆದಿದೆ. ಆದರೆ ನಮ್ಮ ಬೇರೆ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ನಾನು ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನು ಎಳೆದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬಾರದೆ ನನಗೆ ಒಂಚೂರು ಮುಜುಗರ ಉಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವ ತೀರ್ಮಾನ ತಗೊಳ್ಬೇಕು, ಯಾಕೆಂತ ಹೇಳಿದರೆ ರಾಜಕಾರಣದಲ್ಲಿ ಏರುಪೇರುಗಳು ಮುಜುಗರಗಳು ಇದು ಸ್ವಾಭಾವಿಕ. ಆದರೆ ತಿಳ್ಕೊಂಡು ಸ್ವಾರ್ಥಕ್ಕಾಗಿ ಯಾರನ್ನೋ ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ರಲ್ಲಿ ಏನೂ ಉಳಿದಿಲ್ಲ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದಲ್ಲಿ ಅಂತ ಹೇಳುವಂಥದ್ದು ಮನಸ್ಸಿಗೆ ನೋವು ತಂದಿದೆ.